Good morning, students. The subject is Advanced Financial Accounting. In that first chapter, Insurance Claims. Let us continue the problem of ascertaining the abnormal line of goods. In that third one, on 1st July 2014, the Godown of Hindustan Limited was destroyed by the fire. From the books of accounts, the following particulars are: stock at cost 1st April 2013, 27,570. Next, stock as per balance sheet on 31st March 2014, 51,120. Purchases during 2013 and 14, 2,71,350. Next, purchases from 1st April 2014 to 30 June 2014, 75,000. ಸೊ ಇದು ಯಾವ ಅಕೌಂಟಲ್ಲಿ ಬರುತ್ತೆ? ಮೆಮೊರಾಂಡಮ್ ಅಕೌಂಟಲ್ಲಿ ಬರುತ್ತೆ. ನೆಕ್ಸ್ಟ್, ಸೇಲ್ಸ್ ಡ್ಯೂರಿಂಗ್ 2013 ಆ್ಯಂಡ್ 14, 3,51,000. ನೆಕ್ಸ್ಟ್, ಸೇಲ್ಸ್ ಫ್ರಮ್ 1st April 2014 ಟು 30 June 2014, 91,500 ಯಾವ ಅಕೌಂಟಲ್ಲಿ ಬರುತ್ತೆ? ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ. ಸೊ ರಿಮೈನಿಂಗ್ ಆರ್ ಕಮ್ ಇನ್ ಟ್ರೇಡಿಂಗ್ ಅಕೌಂಟ್. ನೆಕ್ಸ್ಟ್, ವ್ಯಾಲ್ಯೂ ಆಫ್ ಗೂಡ್ಸ್ ಸಾಲ್ವೇಜ್. ಇದು ಬಂದುಬಿಟ್ಟು ಯಾವ ಸ್ಟೆಪ್ಪಲ್ಲಿ ಬರುತ್ತೆ? ಸ್ಟೆಪ್ 4ಅಲ್ಲಿ ಟು ಕ್ಯಾಲ್ಕುಲೇಟ್ ದಿ ಆ್ಯಕ್ಚುಯಲ್ ಲಾಸ್ ಆಫ್ ಗೂಡ್ಸ್ ಆನ್ ಫೈರ್ ಆನ್ ದಿ ಡೇಟ್ ಆಫ್ ದಿ ಫೈರ್. ಸೊ ಅದರಲ್ಲಿ ಈ ಒಂದು ಐಟಮ್ ಸಾಲ್ವೇಜ್ ಸ್ಟಾಕ್ ಅನ್ನೋದು ಬರುತ್ತೆ. ನೆಕ್ಸ್ಟ್, ಗೂಡ್ಸ್ ಆಫ್ ವಿಚ್ ಒರಿಜಿನಲ್ ಕಾಸ್ಟ್ ವಾಸ್ rupees 3,600 ಆ್ಯಸ್ ವ್ಯಾಲ್ಯೂಡ್ ಅಟ್ 1,500 on 31st March 2014. These were sold in June 2014 for rupees 2,700. Expected these transaction, the rate of gross profit has remained the constant. So the given original cost of the good, ನಾನು ಆಲ್ರೆಡಿ ಹೇಳಿದ್ದೀನಿ, ಪ್ರಾಬ್ಲಮ್ಸ್ ಈಸ್ ಬೇಸ್ಡ್ ಆನ್ ದಿ ಅಸರ್ಟೈನ್ಮೆಂಟ್ ಆಫ್ ಅಬ್ನಾರ್ಮಲ್ ಲೈನ್ ಆಫ್ ಗುಡ್. ಸೊ ದಿ ಗಿವನ್ ಗುಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇನ್ ದೀಸ್ ಟು ಇನ್ಫಾರ್ಮೇಷನ್ we need to decide or we need to calculate the return of cost, return of good ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ಎಲ್ಲಿ ಬರುತ್ತೆ? ಟ್ರೇಡಿಂಗ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡು ಕ್ಲೋಸಿಂಗ್ ಸ್ಟಾಕಲ್ಲಿ ನಾವು ರಿಟರ್ನ್ ಆಫ್ ಸ್ಟಾಕ್ ಅನ್ನೋದು ಆ್ಯಡ್ ಮಾಡ್ತೀವಿ. ಸೊ ಟು ಕ್ಯಾಲ್ಕುಲೇಟ್ ದಿ ರಿಟರ್ನ್ ಆಫ್ ಸ್ಟಾಕ್ ಆರ್ ಎ ಗುಡ್, the differences between the original cost and the actual value of abnormal line of good is treated as the stock written off or good written off. ಸೊ ಇದು ಬಂದುಬಿಟ್ಟು ಈ ಟೂ ಡಿಫ್ರೆನ್ಸಸ್, ಒರಿಜಿನಲ್ ಕಾಸ್ಟು ಆಮೇಲೆ ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ದಿ ಸ್ಟಾಕ್ನ ಡಿಫ್ರೆನ್ಸಸ್ನ ನಾವು ಏನಂತೀವಿ? ರಿಟರ್ನ್ ಆಫ್ ಗುಡ್ ಅಂತೀವಿ. ಸೊ ಏನು ಬರುತ್ತೆ? 3,600 ಮೈನಸ್ 1,500 ಮಾಡಿದ್ರೆ ರಿಟರ್ನ್ ಆಫ್ ಸ್ಟಾಕ್ ಅನ್ನೋ ಅಮೌಂಟ್ ಅನ್ನೋದು ಸಿಗುತ್ತೆ. 600 ಮೈನಸ್ 1,500. ಸೊ ರಿಟರ್ನ್ ಆಫ್ ಸ್ಟಾಕ್ ಬಂದುಬಿಟ್ಟು 22,100. ಸೊ ದಿಸ್ ಈಸ್ ದ ರಿಟರ್ನ್ ಆಫ್ ಸ್ಟಾಕ್ ಅಮೌಂಟ್. ಅವರು ಡೈರೆಕ್ಟಾಗಿ ಎಲ್ಲ ಪ್ರಾಬ್ಲಮಲ್ಲೂ ಕೊಡ್ತಾಯಿದ್ರು, ಬಟ್ ಇನ್ ದೀಸ್ ಪ್ರಾಬ್ಲಮ್ ದೇ ಗಿವನ್ ಟು ಅಮೌಂಟ್ಸ್ ಅನ್ನೋದು ಕೊಟ್ಟಿದ್ದಾರೆ. ಸೊ ವಿ ನೀಡ್ ಟು ಫೈಂಡ್ ಔಟ್ ದಿ ರಿಟರ್ನ್ ಆಫ್ ಸ್ಟಾಕ್ ಅನ್ನೋದು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ನೆಕ್ಸ್ಟ್ ದೀಸ್ ವರ್ ಸೋಲ್ಡ್ ಇನ್ June 2014 ಫಾರ್ 2,700. ಓಕೆ, ಸೇಲ್ ಮಾಡಿದ್ದಾರೆ. ಸೊ ಸೇಲ್ಸಲ್ಲಿ ಅಬ್ನಾರ್ಮಲಲ್ಲಿ 2,700 ಹಾಕ್ಕೊತೀವಿ. ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಗ್ರಾಸ್ ಪ್ರಾಫಿಟ್ ರೇಷಿಯೋ ಈಸ್ ಕಾನ್ಸ್ಟೆಂಟ್ ಫಾರ್ ನೆಕ್ಸ್ಟ್ ಇಯರ್ ಆಲ್ಸೋ. ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟಲ್ಲೂ ಅಷ್ಟೇ ಎಷ್ಟು ಪರ್ಸೆಂಟೇಜ್ ತೋರಿಸ್ಕೊತೀವಿ. ಸೊ ವೈಲ್ ಕ್ಯಾಲ್ಕುಲೇಟಿಂಗ್ ವಿ ಗಾಟ್ ಟು ನೋ ಹೌ ಮಚ್ ಪರ್ಸೆಂಟೇಜ್ ವಿಲ್ ಗೆಟ್. ನೆಕ್ಸ್ಟ್, ಆನ್ 30 June 2014, ಗೂಡ್ಸ್ ವರ್ತ್ rupees 15,000 has been received by the godown keeper but has not been recorded in the purchases account. ಸೊ ಇದು ಬಂದುಬಿಟ್ಟು ಪರ್ಚೇಸಸ್ ಅಕೌಂಟಲ್ಲಿ ಗೂಡ್ಸ್ ವರ್ತು ಇಷ್ಟು 15,000 ಅಷ್ಟು ರೆಕಾರ್ಡ್ ಮಾಡಿಲ್ಲ, ಬಟ್ ನಾವು ರೆಕಾರ್ಡ್ ಮಾಡ್ಕೋಬೇಕು. ಡೇಟ್ ನೋಡಿದ ತಕ್ಷಣ ಡಿಸೈಡ್ ಮಾಡಿ ಇದು ಟ್ರೇಡಿಂಗ್ ಅಕೌಂಟ್ಗೆ ಬರುತ್ತಾ, ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ಗೆ ಬರುತ್ತಾ ಅಂತ. ಸೊ 30 June 2014 ಅಂತಿದೆ. ಸೊ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ. ಪರ್ಚೇಸಸ್ ಅಕೌಂಟಲ್ಲಿ 15,000 ಅಷ್ಟು ಗೂಡ್ಸ್ನ ನಾವು ಆ್ಯಡ್ ಮಾಡ್ಕೋಬೇಕು, ಯಾಕಂದರೆ ಇಟ್ ಈಸ್ ಅ ಅನ್ರೆಕಾರ್ಡೆಡ್ ಐಟಮ್. Okay, unrecorded item. Next, okay, they asked to calculate the value of goods destroyed by the fire and the amount of claim. So how much the goods were destroyed from the fire, so we need to calculate and the amount of claim. So
ಇನ್ಶೂರೆನ್ಸ್ ಕಂಪ್ನಿ ಕಡೆಯಿಂದ ಎಷ್ಟೊಂದು ನಾವು ಅಮೌಂಟ್ನ ಕ್ಲೈಮ್ ಮಾಡ್ಕೋಬೋದು ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದಿ ಸೊಲ್ಯೂಷನ್. ಫಸ್ಟ್ ಸ್ಟೆಪ್ ಒನ್ ಏನು ಬರುತ್ತೆ, ಪ್ರಿಪ್ರೇಷನ್ ಆಫ್ ಲಾಸ್ಟ್ ಇಯರ್ ಟ್ರೇಡಿಂಗ್ ಅಕೌಂಟ್. ನೆಕ್ಸ್ಟ್ ಇನ್ ದಟ್ ಸೊ ಹೆಡಿಂಗ್ ಬರುತ್ತೆ ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್. ಯಾವಾಗ ಎಂಡ್ ಆಗ್ತಾ ಇದೆ? ಸೊ 31st March 2014. 31st March 2014. Particular amount in rupees. ಸೊ ಫಸ್ಟ್ ಏನೇನು ಬರುತ್ತೋ ಅನ್ನೋದು ನಾವು ಮೆನ್ಷನ್ ಮಾಡ್ಕೊಂಡು ಅಮೌಂಟ್ ಅನ್ನೋದು ಮತ್ತೆ ಮೆನ್ಷನ್ ಮಾಡ್ಕೊಂಡು, ಬಿಕಾಸ್ ಪೇಜ್ ಟರ್ನ್ ಮಾಡಿ ಬರೀಬೇಕು. ಸೊ ಓನ್ಲಿ 2 ಏನು ಬರುತ್ತೆ ಇಲ್ಲಿ, ಓಪನಿಂಗ್ ಸ್ಟಾಕ್. ಸೊ ಫಾರ್ಮೆಟ್ ಬರೀತಾ ಇದ್ದೀನಿ. ಫಸ್ಟು 2 ಪರ್ಚೇಸಸ್ ಬರುತ್ತೆ, 2 ಗ್ರಾಸ್ ಪ್ರಾಫಿಟ್. ನೆಕ್ಸ್ಟ್ ಬೈ ಸೇಲ್ಸ್ ಬರುತ್ತೆ, ಬೈ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ನಾವೇನು ಮಾಡ್ತೀವಿ, ಆ್ಯಡ್ ರಿಟರ್ನ್ ಆಫ್ ಸ್ಟಾಕ್ ಆರ್ ರಿಟರ್ನ್ ಆಫ್ ಗೂಡ್. ಸೊ ಇಷ್ಟೊಂದು ಇನ್ಫಾರ್ಮೇಷನ್ ಅನ್ನೋದು ಬರುತ್ತೆ. ನೆಕ್ಸ್ಟ್ ಫಸ್ಟ್ ನೋಡೋಣ ಎಷ್ಟಿದೆ ಓಪನಿಂಗ್ ಸ್ಟಾಕ್. ಎಷ್ಟಿದೆ? 27,570. 27,570. ನೆಕ್ಸ್ಟ್ ಪರ್ಚೇಸಸ್ ಈಸ್ 2,71,350. 2,71,350. ನೆಕ್ಸ್ಟ್ ಸೇಲ್ಸ್ ಬಂದುಬಿಟ್ಟು 3,51,000. 3,51,000. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ದು 31st March 2014 ಅಲ್ಲ, 51,120. 51,120. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ದಿ ರಿಟರ್ನ್ ಆಫ್ ಸ್ಟಾಕ್. ಬರೀರಿ, ರಿಟರ್ನ್ ಆಫ್ ಸ್ಟಾಕ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಒರಿಜಿನಲ್ ಕಾಸ್ಟ್ ಮೈನಸ್ ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ಗೂಡ್ಸ್. ಎಷ್ಟಿದೆ? ಒರಿಜಿನಲ್ ಕಾಸ್ಟ್ ಬಂದುಬಿಟ್ಟು 3,600 ಇದೆ. ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ಗೂಡ್ ಬಂದುಬಿಟ್ಟು 1,500 ಇದೆ. ಸೊ ಲೆಸ್ ಮಾಡಿಕೊಂಡ್ರೆ 2,100 ಬರುತ್ತೆ. ರೈಟ್ ಡೌನ್ ಇಯರ್ 2,100. ಸೊ 5,120 ಪ್ಲಸ್ 2,100 ಎಷ್ಟು ಬರುತ್ತೆ? 53,220. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಗ್ರಾಸ್ ಪ್ರಾಫಿಟ್ ಬರುತ್ತೆ. ನೆಕ್ಸ್ಟ್ ಮೇಕ್ ಇಟ್ ಟೋಟಲ್ 3,51,000 ಪ್ಲಸ್ 53,220 ಎಷ್ಟು ಬರುತ್ತೆ ಟೋಟಲ್? 4,04,220.
4,220. Next, less 27,570, 2,71,350. this ಮಾಡ್ಕೊಂಡ್ರೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ? 1,05,300. so this is gross profit. next step 2, calculation of gross profit ratio or rate of gross profit on sale. Gross profit ratio is equal to gross profit divided by sales into 100. so gross profit ಎಷ್ಟಿದೆ? 1,05,300 divided by sales is 3,51,000 into 100. 1,05,300 divided by 3,51,000 into 100, 30%. next step 3, preparation of memorandum of trading account. in that heading ಬಂದ್ಬಿಟ್ಟು memorandum of trading account for the year. so 1st April 2014 to 30 June 2014. 1/4/2014 to 30 June 2014. next particular ಏನು ಬರುತ್ತೆ? normal, abnormal, total. particular, normal, abnormal, total. next so ಫಾರ್ಮೆಟ್ ಅನ್ನೋದು ಬರ್ಕೊಂಬಿಡೋಣ ಫಸ್ಟೇ. 2 ಏನು ಬರುತ್ತೆ? ಓಪನಿಂಗ್ ಸ್ಟಾಕ್. next 2 purchases account, 2 gross profit. next by ಸೇಲ್ಸ್ ಬರುತ್ತೆ. ಎಕ್ಸ್ಟ್ರಾ ಒಂದು ಎಂಟ್ರಿ ಬರುತ್ತೆ ಬೈ ಗ್ರಾಸ್ ಲಾಸ್, ಬೈ ಕ್ಲೋಸಿಂಗ್ ಸ್ಟಾಕ್. ನೆಕ್ಸ್ಟ್ ಈ ಇಯರ್ದು ಓಪನಿಂಗ್ ಇನ್ ಟ್ರೇಡಿಂಗ್ ಅಕೌಂಟ್ದು ಕ್ಲೋಸಿಂಗ್ ಸ್ಟಾಕು ನೆಕ್ಸ್ಟ್ ಇಯರ್ದು ಓಪನಿಂಗ್ ಸ್ಟಾಕ್ ಆಗುತ್ತೆ. ಎಷ್ಟಿದೆ? 53,220. ನೆಕ್ಸ್ಟ್ ಇನ್ನು ಕೊಟ್ಟಿರೋ ಇನ್ಫಾರ್ಮೇಷನ್ ಎಲ್ಲ ಬರೆಯೋಣ. ಬಿಫೋರ್ ಗೋಯಿಂಗ್ ಟು ದಟ್ ಅನ್ರೆಕಾರ್ಡೆಡ್ ಐಟಮ್ ಇದೆ ಪರ್ಚೇಸಸಲ್ಲಿ. ಸೊ ಪರ್ಚೇಸಸ್ ಎಷ್ಟಿದೆ? ಪರ್ಚೇಸಸ್ ಬಂದುಬಿಟ್ಟು 75,000 ಇದೆ. ಹ್ಯಾಡ್ unrecorded purchases ಎಷ್ಟಿದೆ? unrecorded purchases 15,000 ಇದೆ. ಓಕೆ 90,000 ಬರುತ್ತೆ ಪರ್ಚೇಸಸ್. ಸೊ 90,000 ಇಲ್ಲಿ ಹಾಕ್ಕೊಳ್ಳಿ.
ಅಡಿಷನಲ್ ಕ್ಯಾಲ್ಕುಲೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಪ್ರಾಬ್ಲಮಲ್ಲಿ ಪರ್ಚೇಸಸ್ ಎಷ್ಟಿದೆ, ಓಕೆ 75,000 ಇದೆ. 75,000 ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಹಾಕೊಂಡು ಹೋಗಿಲ್ಲ. ವಿ ಹ್ಯಾವ್ ಟು ಹ್ಯಾಡ್ ಅನದರ್ ಅನ್ರೆಕಾರ್ಡೆಡ್ ಪರ್ಚೇಸಸ್. ಸೊ ಸಪ್ರೇಟ್ ಕ್ಯಾಲ್ಕುಲೇಷನ್ಸ್ ಅನ್ನೋದು ಮಾಡ್ಕೋಬೇಕು. ಟೋಟಲ್ ಪರ್ಚೇಸಸ್ ಹೆಡ್ಡಿಂಗ್. ಸೊ 90,000 1 2. Next, sales for 1st April 2014 to 30 June 2014 91,500. ಫಸ್ಟ್ ಬರಿಬೇಕಾದ್ರೆ ಇಲ್ಲ ಮೆನ್ಷನ್ ಮಾಡ್ಕೊಳ್ಳಿ. ಮೀನ್ಸ್ ಮೆಮೊರಾಂಡಮ್ ಇರೋದೆಲ್ಲ ಟ್ರೇಡಿಂಗ್ ಅಕೌಂಟ್ದು ಅಂತ ಟಿ ಅಂತ ಹಾಕ್ಕೊಳ್ಳಿ. ಸೊ ಫಾರ್ ಅಂಡರ್ಸ್ಟ್ಯಾಂಡ್ ಓನ್ಲಿ. ಸೇಲ್ಸ್ ಎಷ್ಟಿದೆ, 91,500. ಓಕೆ, 91,500 ಇದೆ. ನೆಕ್ಸ್ಟ್ ಇಯರ್ ಸಿ ದ ಗೂಡ್ಸ್ ಆಫ್ ಒರಿಜಿನಲ್ ಕಾಸ್ಟ್ ದ ಅಮೌಂಟ್ ನಾವು ಎಲ್ಲ ಹಾಕ್ಕೊತೀವಿ, ಪರ್ಚೇಸಸ್ ಎಲ್ಲ ಹಾಕ್ಕೊತೀವಿ. ಎಷ್ಟಿದೆ, 3,600. ನೆಕ್ಸ್ಟ್ ಸೇಲ್ಸ್ ಇದೆ. ಓಕೆ, ದೀಸ್ ವರ್ ಸೋಲ್ಡ್ ಇನ್ June 2014 2,700. ಸೊ ಇಷ್ಟು ಕೊಟ್ಟಿರೋ ಇನ್ಫಾರ್ಮೇಷನ್. ರಿಮೈನಿಂಗ್ ವಿ ನೀಡ್ ಟು ಕ್ಯಾಲ್ಕುಲೇಟ್. 53,220 ಮೈನಸ್ 3,600 ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ. ಟೋಟಲ್ ಇಂದ ಅಬ್ನಾರ್ಮಲ್ ಅನ್ನೋದು ನಾವು ಲೆಸ್ ಮಾಡಿಕೊಂಡ್ರೆ ವಿಲ್ ಗೆಟ್ ಇಟ್ ನಾರ್ಮಲ್. ಎಷ್ಟಿದೆ, 49,620. ಓಕೆ, ಇದೇ ರೀತಿ ಸೇಲ್ಸು ಮಾಡೋಣ. 91,500 ಮೈನಸ್ 27,000 88,800. ಸೊ ನಮಗೆ ನಾರ್ಮಲ್ ಸೇಲ್ಸ್ ಸಿಕ್ತು. ನಾರ್ಮಲ್ ಸೇಲ್ಸು ಎಲ್ಲಿ ಬೇಕಾಗುತ್ತೆ, ಗ್ರಾಸ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡೋಕ್ಕೆ ಬೇಕಾಗುತ್ತೆ. 88,800 ಇಂಟು ರೇಷಿಯೋ ಬಂದುಬಿಟ್ಟು 30%. ಬರುತ್ತೆ 26,640 ಬರುತ್ತೆ. ಸೊ ಅಬ್ನಾರ್ಮಲ್ ಅನ್ನೋದು ಪರ್ಚೇಸಸ್ಸು ಗ್ರಾಸ್ ಪ್ರಾಫಿಟ್ ಬರಲ್ಲ. ಮೇಕ್ ಇಟ್ ನಾರ್ಮಲ್. ಎಷ್ಟು, 90,000 26,640. ಸೊ ಇಷ್ಟು ಇನ್ಫಾರ್ಮೇಷನ್ ಸಿಕ್ತು. ಬಟ್ ವಿ ನೀಡ್ ಟು ಫೈಂಡ್ ಔಟ್ ಗ್ರಾಸ್ ಲಾಸ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್. ಸೊ ಟೋಟಲ್ ಮಾಡ್ಕೊಳ್ಳಿ. ಅಬ್ನಾರ್ಮಲ್ದು ಎಷ್ಟಿದೆ, 3,600. ಬಟ್ ಕ್ಲೋಸಿಂಗ್ ಸ್ಟಾಕ್ದು ಇನ್ಫಾರ್ಮೇಷನ್ ಅನ್ನೋದು ಏನು ಕೊಟ್ಟಿಲ್ಲ. ಓಕೆ, ದೇ ಡಿಂಟ್ ಗಿವನ್ ಎನಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿ ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕ್ದು ಅಬ್ನಾರ್ಮಲ್ ಏನು ಬರುತ್ತೆ, ಇಟ್ ಕಮ್ ನಿಲ್. ಸೊ ಗ್ರಾಸ್ ಲಾಸ್ ಅನ್ನೋದು ಕಂಪಲ್ಸರಿ ಇಟ್ ವಿಲ್ ಕಮ್. ಸೊ ಟೋಟಲಿಂದ ಲೆಸ್ ಮಾಡ್ಕೊಳ್ಳಿ. ಎಷ್ಟಿದೆ, 3,600 ಮೈನಸ್ 2,700 900. ಗ್ರಾಸ್ ಲಾಸ್ ಅನ್ನೋದು ಬರುತ್ತೆ 900. ಸೊ ನಾರ್ಮಲ್ ಲಾಸ್ ಏನೂ ಇರಲ್ಲ. ಓಕೆ, ಇಟ್ ಈಸ್ ಅಬ್ನಾರ್ಮಲ್ ಲಾಸ್. ಮೇಕ್ ಇಟ್ ನೀಲ್. ಆ್ಯಂಡ್ ದೆನ್ ಇವಾಗ ಒಂದೊಂದೇ ನಾರ್ಮಲ್ ಟೋಟಲ್ ಮಾಡ್ಕೊಂಬನ್ನಿ. ಎಷ್ಟಿದೆ, 49,620 ಪ್ಲಸ್ 90,000 26,640 ಆ್ಯಡ್ ಮಾಡಿಕೊಂಡ್ರೆ 1,66,260. 1,66,260. ಸೊ ಇದರಿಂದ ಸೇಲ್ಸ್ನ ಲೆಸ್ ಮಾಡಿದ್ರೆ ವಿಲ್ ಗೆಟ್ ಇಟ್ ಕ್ಲೋಸಿಂಗ್ ಸ್ಟಾಕ್ ಬಂದುಬಿಟ್ಟು 77,460. ಅದೇ ರೀತಿ ಇದನ್ನ ಟೋಟಲ್ನ ಆ್ಯಡ್ ಮಾಡೋಣ. 53,220 ಪ್ಲಸ್ 90,000 26,640 1,69,860. 1,69,860 ಮೈನಸ್ 91,500 900 ಲೆಸ್ ಮಾಡಿದ್ರೆ 77,460. ಆರ್ ಇದು ಹಾಕ್ಕೊಂಡು ನಾವು ಇದನ್ನ ಕ್ರಾಸ್ ಚೆಕ್ ಆದರೂ ಮಾಡ್ಬೋದು. ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಕ್ರಾಸ್ ಚೆಕ್ ಅನ್ನೋದು ನಾನು ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸ್ಟೆಪ್ 4 ಕ್ಯಾಲ್ಕುಲೇಷನ್ ಆಫ್ actual loss of stock. ಸೊ ನಾವು ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕಲ್ಲಿ ಆಲ್ರೆಡಿ ನಾನು ಒಂದು ಸಿಂಪಲ್ ಫಾರ್ಮೆಟ್ ಅನ್ನೋದು
ಬರ್ಕೊಂಡು ಮಾಡ್ತಾಯಿದ್ದೆ, ಫಾರ್ಮುಲಾ ಹಾಕ್ಕೊಂಡು ಮಾಡ್ತಾಯಿದ್ದೆ. ಬಟ್ ದೆರ್ ಈಸ್ ಅನದರ್ ಫಾರ್ಮೇಟ್ ಫಾರ್ ಆ್ಯಕ್ಚುಯಲ್ ಅಮೌಂಟ್ ಆಫ್ ಲಾಸ್. ಸೊ ಆ ಫಾರ್ಮೇಟು ಒಂದ್ಸರಿ ನೋಡ್ಕೊಳ್ಳಿ. ಬಿಕಾಸ್ ವಿ ಹ್ಯಾವ್ ನಾರ್ಮಲ್ ಆ್ಯಂಡ್ ಅಬ್ನಾರ್ಮಲ್. ನಾರ್ಮಲ್ ಗೂಡು ಇದೆ, ಅಬ್ನಾರ್ಮಲ್ ಗೂಡ್ಸು ಇದೆ. ಸೊ ಓನ್ಲಿ ಇಲ್ಲಿ ಫಾರ್ಮೇಟ್ ಅನ್ನೋದು ಸ್ವಲ್ಪ ಚೇಂಜಸ್ ಆಗುತ್ತೆ. ನೋ ನೀಡ್ ಟು ವರಿ. ಈ ಫಾರ್ಮುಲಾ ಆ ಫಾರ್ಮುಲಾ ಆದರೂ ಹಾಕ್ಕೋಬೋದು, ಈ ಫಾರ್ಮುಲಾ ಆದರೂ ಹಾಕ್ಕೋಬೋದು. ನೆಕ್ಸ್ಟ್, ಸ್ಟಾಕ್ ಆಫ್ ನಾರ್ಮಲ್ ಗೂಡ್ಸ್ ಆನ್ ದಿ ಡೇಟ್ ಆಫ್ ಫೈರ್. ಸೊ ಇಲ್ಲಿ ನಾರ್ಮಲ್ ಅಂತಿದೆ, ಕ್ಲೋಸಿಂಗ್ ಸ್ಟಾಕ್ದು ನಾರ್ಮಲ್ದು ಎಷ್ಟಿದೆ, 77,460. ನೆಕ್ಸ್ಟ್, ಸ್ಟಾಕ್ ಆಫ್ abnormal goods on the date of fire ಏನೂ ಇಲ್ಲ. ಟೋಟಲ್ ಮಾಡ್ಕೊಳ್ಳಿ, 77,460 ಲೆಸ್ ಸಾಲ್ವೇಜ್ ಸ್ಟಾಕ್ ಎಷ್ಟಿದೆ. ಸಾಲ್ವೇಜ್ ಸ್ಟಾಕ್ ಇಸ್ 6,300. 77,460 minus 6,300. Okay, 71,160. ಇದು ಬಂದ್ಬಿಟ್ಟು ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕ್. ಸೊ ದಿಸ್ ಇಸ್ ದ ಫಾರ್ಮೇಟ್. ಇಲ್ಲಿ ಇನ್ನೊಂದು ನಾವು ಹ್ಯಾಡ್ ಮಾಡ್ತೀವಿ. ವಾಟ್ ವಿ ಹ್ಯಾಡ್, ವಾಟ್ ಆರ್ ಆಲ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ದಿ ಎಕ್ಸಾಸ್ಟಿಂಗ್ ದಿ ಫೈರ್ ಅನ್ನೋದು ಎಕ್ಸಾಸ್ಟ್ ಮಾಡಬೇಕಾದ್ರೆ ಏನಾದರೂ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿರೋದನ್ನ ಹ್ಯಾಡ್ ಮಾಡ್ತೀವಿ. ಬಟ್ ದೆರ್ ಈಸ್ ನೋ, ಸೊ ವಿ ಡಿಂಟ್ ಮೆನ್ಷನ್. ಫಾಲೋ ದಿಸ್ ಫಾರ್ಮೇಟ್. ನೆಕ್ಸ್ಟ್ ಸ್ಟೆಪ್ ಈಸ್ ಸ್ಟೆಪ್ 5. Calculation of amount of claim. Here they didn't give an policy amount, so the problem does not provide any information about the problem does not provide any information about the policy amount, hence actual loss of stock rupees 7,160 is also a amount of claim. Therefore amount of claim is rupees 71,160. ಸೊ ಈ ರೀತಿ ಸ್ಟೇಟ್ಮೆಂಟ್ ಅನ್ನೋದು ಬರೀಬೇಕು. ದಿಸ್ ಇಸ್ ದ ಆನ್ಸರ್ ಫಾರ್ ಥರ್ಡ್ ಒನ್. ಲೆಟ್ us move on to the next question, fourth one. The premises of a company were destroyed by a fire on 15/9/2004. The record, however, was saved where from the following particulars are available. Stock on 1/4/2013 is to 30,000. Purchases written on 31/3/2014 2 lakhs. Stock on 31/3/2014 40,000. Sales written on 31/3/2014 2,50,000. Next, purchases written from, ಸೊ ಇದೆಲ್ಲ ಟ್ರೇಡಿಂಗ್ ಅಕೌಂಟ್ಗೆ ಬರುತ್ತೆ. ಮೆನ್ಷನ್ ಟಿ ಅಂತ ಹಾಕ್ಕೊಳ್ಳಿ. ಟಿ ಮೀನ್ಸ್ ಟ್ರೇಡಿಂಗ್ ಅಕೌಂಟ್. ನೆಕ್ಸ್ಟ್, ಪರ್ಚೇಸಸ್ ಲೆಸ್ ರಿಟರ್ನ್ ಫ್ರಮ್ 1/4/2014 to 15/9/2014 85,000. ಇಟ್ ಈಸ್ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್. ನೆಕ್ಸ್ಟ್, ಸೇಲ್ಸ್ ಲೆಸ್ ರಿಟರ್ನ್ ಫ್ರಮ್ 1/4/2014 to 15/9/2014 ಯಾವ ಅಕೌಂಟಲ್ಲಿ ಬರುತ್ತೆ? ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಬರುತ್ತೆ. ನೆಕ್ಸ್ಟ್, ₹2,500 has been written off as a certain stock
has a poor selling line while valuing the stock for balance sheet as at 31st 3 2014. ಸೊ ರಿಟರ್ನ್ ಆಫ್ ಸ್ಟಾಕ್ ಅಂತ ಕೊಟ್ಟಿದ್ದಾರೆ. ಈ ರಿಟರ್ನ್ ಆಫ್ ಸ್ಟಾಕ್ ಬಂದುಬಿಟ್ಟು ಟ್ರೇಡಿಂಗ್ ಅಕೌಂಟಲ್ಲಿ ಕ್ಲೋಸಿಂಗ್ ಸ್ಟಾಕಲ್ಲಿ ಆ್ಯಡ್ ಮಾಡ್ತೀವಿ. ದೇ ಓನ್ಲಿ ಗಿವನ್ ರಿಟರ್ನ್ ಆಫ್ ಸ್ಟಾಕ್. ನೆಕ್ಸ್ಟ್ ದ ಕಾಸ್ಟ್ ಆಫ್ ಸಚ್ ಸ್ಟಾಕ್ ವಾಸ್ 4000. ಇಯರ್ 4000 ಎಲ್ಲಿ ಬರುತ್ತೆ? ಸೊ ಸ್ಟಾಕ್ ಇದೆ, ಡೇಟ್ ನೋಡಿ. ಸೊ ಇದು ಬಂದುಬಿಟ್ಟು ಓಪನಿಂಗ್ ಸ್ಟಾಕಲ್ಲಿ ಅಬ್ನಾರ್ಮಲಲ್ಲಿ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ಗೆ ಹಾಕ್ಕೊತೀವಿ. ನೆಕ್ಸ್ಟ್ ಎ ಪೋರ್ಷನ್ ಆಫ್ ದಿ ಸ್ಟಾಕ್ ವರ್ ಸೋಲ್ಡ್. ಪೋರ್ಷನ್ ಇದೆ, ಪೋರ್ಷನ್ ಮೀನ್ಸ್ 1/2 ಆರ್ ಆಫ್ ಅನ್ನೋದು ನಾವು ಬರುತ್ತೆ. ಓಕೆ, ಟೋಟಲ್ ಪೋರ್ಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ಎ ಪೋರ್ಷನ್ ಆಫ್ ದಿ ಸ್ಟಾಕ್ ವರ್ ಸೋಲ್ಡ್ ಇನ್ ಜುಲೈ 2004 ಅಟ್ ಲಾಸ್ ₹500 ಅಂತಿದೆ, ಲಾಸ್ ಅಂತಿದೆ. ಸೊ ಗ್ರಾಸ್ ಲಾಸಲ್ಲಿ 500 ಅನ್ನೋದು ಹಾಕ್ಕೋಬೇಕು. ದ ಒರಿಜಿನಲ್ ಕಾಸ್ಟ್ ಆಫ್ ₹2000. ಡೇಟ್ ನೋಡಿ, ಜೂನ್ 2014 ಇದೆ. ಸೊ ಕ್ಲೋಸಿಂಗ್ ಸ್ಟಾಕ್ಗೆ ಬರುತ್ತೆ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್. ಸೊ ಡೇಟ್ ನೋಡ್ಕೊಂಡು ಡಿಸೈಡ್ ಮಾಡ್ಕೋಬೇಕು ವೆದರ್ ಇಟ್ ಈಸ್ ಓಪನಿಂಗ್ ಸ್ಟಾಕ್ ಆರ್ ಕ್ಲೋಸಿಂಗ್ ಸ್ಟಾಕ್. ಇದು ಬಂದುಬಿಟ್ಟು 2000 ಬಂದುಬಿಟ್ಟು ಕ್ಲೋಸಿಂಗ್ ಸ್ಟಾಕ್ ಅನ್ನೋದು ಬರುತ್ತೆ. ನೆಕ್ಸ್ಟ್ ದ ಸ್ಟಾಕ್ ವಾಸ್ ನೌ ಎಸ್ಟಿಮೇಟೆಡ್ ಟು ಬಿ ಎ ವರ್ತ್ ದ ಒರಿಜಿನಲ್ ಕಾಸ್ಟ್ ಅನ್ನೋದು ಕೊಟ್ಟಿದ್ದಾರೆ. ನೆಕ್ಸ್ಟ್ ದ ಸ್ಟಾಕ್ ಸೇವ್ಡ್ ವರ್ 5000. ಇಯರ್ ಸ್ಟಾಕ್ ಸೇವ್ಡ್ ಅಂತಿದೆ, ಸಾಲ್ವೇಜ್ ಸ್ಟಾಕ್ ಬರುತ್ತೆ. ಸೊ ದೇ ಹ್ಯಾವ್ ಡಿಫ್ರೆಂಟ್ ನೇಮ್ಸ್, ಐ ಆಲ್ರೆಡಿ ಇನ್ಫಾರ್ಮ್ಡ್. ಓಕೆ, ಬೆಂಕಿ, ಓಕೆ, ಒಂದು ಗೋಡೌನಲ್ಲಿ ಸ್ಟಾಕ್ ಸ್ಟೋರ್ ಮಾಡಿದ್ದಾರೆ, ಬೆಂಕಿ ಬಿದ್ದಿದೆ, ಬಟ್ ಅದರಲ್ಲಿ ಕೆಲವೊಂದು ಸ್ಟಾಕ್ ಅನ್ನೋದು ಸೇವ್ ಆಗಿದೆ. ಸೊ ಆ ಸ್ಟಾಕ್ ಅನ್ನೋದು ಎಲ್ಲಿ ಬರುತ್ತೆ? ಓಕೆ, ಇಟ್ ಕಮ್ಸ್ ಅಂಡರ್ ದಿ ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕಲ್ಲಿ ನಾವು ಕ್ಲೋಸಿಂಗ್ ಸ್ಟಾಕಿಂದ ಸಾಲ್ವೇಜ್ ಸ್ಟಾಕ್ ಅನ್ನೋದು ಲೆಸ್ ಮಾಡ್ಕೊತೀವಿ. ಸೊ ದೇರ್ ವಿಲ್ ಕಮ್ 5000. You are required to ascertain the amount of claim. So to know above how much we have to claim from the insurance company. So they ask to calculate how much the amount we have to claim from the insurance company. Let us move on to the solution. First step. Step 1. Preparation of last year trading account. Next, debit, credit, trading account for the year ending. ಯಾವಾಗ ಎಂಡ್ ಆಗ್ತಾ ಇದೆ? 31st 3 2014. Next, particular rupees. First 2 opening stock ಎಷ್ಟಿದೆ? 30,000 to purchases extra information ಅನ್ನೋದಿಲ್ಲ. ದೇ ಗಿವನ್ ಡೈರೆಕ್ಟ್ ಅಮೌಂಟ್ ಎಷ್ಟಿದೆ? 2 lakhs to gross profit. Next, by sales. ಇಲ್ಲಿ ಸೇಲ್ಸ್ ಎಷ್ಟಿದೆ? 2,50,000. ನೆಕ್ಸ್ಟ್ by closing stock. ಸೊ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? 40,000. ಇಯರ್ ನಾವು ಏನು ಆ್ಯಡ್ ಮಾಡ್ತೀವಿ? ಆ್ಯಡ್ ರಿಟರ್ನ್ ಆಫ್ ಸ್ಟಾಕ್. ಬಂದುಬಿಟ್ಟು 2,500. 42,500 ಬರುತ್ತೆ. ನೆಕ್ಸ್ಟ್ 2,50,000 ಪ್ಲಸ್ 42,500, 2,92,500. 2,92,500 ಲೆಸ್ 2,30,000 ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ? ಗ್ರಾಸ್ ಪ್ರಾಫಿಟ್ 62,500. ನೆಕ್ಸ್ಟ್ ಸ್ಟೆಪ್ 2, ಕ್ಯಾಲ್ಕುಲೇಷನ್ ಆಫ್ ರೇಟ್ ಆಫ್ gross profit on sale.
ಮೆನ್ಷನ್ ಮಾಡಬೇಕು. ಪ್ರತಿಯೊಂದು ಹೆಡ್ಡಿಂಗ್ ಪ್ರತಿಯೊಂದು ಪ್ರಾಬ್ಲಮಲ್ಲೂ ಮೆನ್ಷನ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನೀವು ಸ್ಟೆಪ್ಸ್ ಅನ್ನೋದು ಮೆನ್ಷನ್ ಮಾಡಬೇಕು. ಗ್ರಾಸ್ ಪ್ರಾಫಿಟ್ ರೇಷಿಯೋ ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ಗ್ರಾಸ್ ಪ್ರಾಫಿಟ್ ಎಷ್ಟಿದೆ 62,500 ಡಿವೈಡೆಡ್ ಬೈ ಸೇಲ್ಸ್ 2,50,000 ಇಂಟು 100 ಮಾಡಿಕೊಂಡ್ರೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ನೋಡಿ. 62,500 ಡಿವೈಡೆಡ್ ಬೈ 62,500 ಡಿವೈಡೆಡ್ ಬೈ ಇಟ್ ಈಸ್ 25%. ನೆಕ್ಸ್ಟ್ ಸ್ಟೆಪ್ 3. Calculation of memorandum of trading account. From 1/4/2014 to 15th September 2014. Normal, abnormal, total, particular, normal, abnormal, total. Next 2. Opening stock. ಸೊ ಪ್ರೀವಿಯಸ್ ಇಯರ್ ಟ್ರೇಡಿಂಗ್ ಅಕೌಂಟ್ದು ಕ್ಲೋಸಿಂಗ್ ಸ್ಟಾಕ್ ನೆಕ್ಸ್ಟ್ ಇಯರ್ ಏನಾಗುತ್ತೆ, ಓಪನಿಂಗ್ ಸ್ಟಾಕ್ ಎಷ್ಟು 42,500. ನೆಕ್ಸ್ಟು ಪರ್ಚೇಸಸ್ ಪ್ರಾಬ್ಲಮಲ್ಲಿ ಎಷ್ಟಿದೆ 85,000. ನೆಕ್ಸ್ಟ್ 2 ಗ್ರಾಸ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಬೈ ಸೇಲ್ಸ್ ಎಷ್ಟಿದೆ ಪ್ರಾಬ್ಲಮಲ್ಲಿ 1,20,000. ನೆಕ್ಸ್ಟ್ ಬೈ ಗ್ರಾಸ್ ಲಾಸ್ ಅನ್ನೋದು ಅವರೇ ಕೊಟ್ಟಿದ್ದಾರೆ, ಎಷ್ಟಿದೆ 500. ಕ್ವಶನಲ್ಲೇ ಇದೆ 500. ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್. ಈ ಕ್ಲೋಸಿಂಗ್ ಸ್ಟಾಕ್ದು ಅಬ್ನಾರ್ಮಲ್ದು ಕೊಟ್ಟಿದ್ದಾರೆ ಎಷ್ಟು 2,000. ಅಷ್ಟು ಬಿಟ್ಟಿರೋ ಇನ್ಫಾರ್ಮೇಷನ್ ಎಲ್ಲ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೂ ಒಂದು ಬಿಟ್ಟಿದ್ದೀವಿ, ಓಪನಿಂಗ್ ಸ್ಟಾಕ್ದು ಅಬ್ನಾರ್ಮಲ್ 4,000. ಇಷ್ಟೊಂದು ಇನ್ಫಾರ್ಮೇಷನ್ನು ಪ್ರಾಬ್ಲಮಲ್ಲಿ ಕೊಟ್ಟಿರೋದು ನೋಡಿ, ಇಷ್ಟೊಂದು ಇನ್ಫಾರ್ಮೇಷನ್ನು ಪ್ರಾಬ್ಲಮಲ್ಲಿ ಕೊಟ್ಟಿರೋದು. ಸೊ ರಿಮೈನಿಂಗ್ ಇನ್ಫಾರ್ಮೇಷನ್ ವಿ ನೀಡ್ ಟು ಕ್ಯಾಲ್ಕುಲೇಟ್. ಫಸ್ಟ್ ಓಪನಿಂಗ್ ಸ್ಟಾಕ್ದು ನಾರ್ಮಲ್ದು ಕ್ಯಾಲ್ಕುಲೇಟ್ ಮಾಡೋಣ. ಆಲ್ರೆಡಿ ಗೊತ್ತಲ್ಲ ಫಾರ್ಮುಲಾ, ಟೋಟಲ್ ಮೈನಸ್ ಅಬ್ನಾರ್ಮಲ್ ಮಾಡಿದ್ರೆ ನಾರ್ಮಲ್ ಬರುತ್ತೆ. ಟೋಟಲ್ ಎಷ್ಟಿದೆ 42,500 ಮೈನಸ್ 4,000 ಮಾಡಿದ್ರೆ 38,500 ನಾರ್ಮಲ್ ಅನ್ನೋದು ಅಮೌಂಟ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಅದೇ ರೀತಿ ದರ್ ಇಸ್ ನೋ ಚೇಂಜಸ್. ಗ್ರಾಸ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ವಿ ನೀಡ್ ಟು ಫೈಂಡ್ ಔಟ್ ನಾರ್ಮಲ್ ಸೇಲ್ಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, ಟೋಟಲ್ ಮಾಡ್ಕೊಳ್ಳೋಣ. 4,000ಇಂದ ಕ್ಲೋಸಿಂಗ್ ಸ್ಟಾಕು ಗ್ರಾಸ್ ಲಾಸ್ನ ಲೆಸ್ ಮಾಡಿದ್ರೆ ಸೇಲ್ಸ್ ಅನ್ನೋದು ಸಿಗುತ್ತೆ. ಎಷ್ಟಿದೆ 4,000 ಮೈನಸ್ 2,500. ಸೊ ಇದರಲ್ಲಿ ಕೊಟ್ಟಿದ್ರೆ ಬರೀರಿ, ಇಲ್ಲ ಅಂತಂದ್ರೆ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೀದಾ ಸಿಚುಯೇಷನ್ 1,20,000 ಮೈನಸ್ 1,500 1,18,500. ಅದೇ ರೀತಿ ಗ್ರಾಸ್ ಪ್ರಾಫಿಟ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡಿ. 1,18,500 ಇಂಟು ಪರ್ಸೆಂಟೇಜ್ 25%. 29,625. 29,625. ಇವಾಗ
ಟೋಟಲ್ ಮಾಡ್ಕೊಳ್ಳಿ. 38,500 ಪ್ಲಸ್ 85,000 ಪ್ಲಸ್ 29,625 ಎಷ್ಟು ಬರುತ್ತೆ? 1,53,125. 1,53,125 ಲೆಸ್ 1,18,500 ಲೆಸ್ ಮಾಡಿದ್ರೆ ನಾರ್ಮಲ್ ಕ್ಲೋಸಿಂಗ್ ಸ್ಟಾಕ್ ಅನ್ನೋದು ಸಿಗುತ್ತೆ. ಎಷ್ಟು? 34,625. ಅದೇ ರೀತಿ ಟೋಟಲ್ ಅನ್ನೋದು ನೋಡಿ, 42,500, 85,000, 29,625 ಎಷ್ಟು ಬರುತ್ತೆ? 1,57,125. 1,57,125 ಮೈನಸ್ 1,20,000 ಮೈನಸ್ 500 ಮಾಡಿಕೊಂಡ್ರೆ 36,625 ಬರಬೇಕು. ಸೊ ಕ್ಲೋಸಿಂಗ್ ಸ್ಟಾಕ್ ಅನ್ನೋದು ನಾರ್ಮಲ್, ಅಬ್ನಾರ್ಮಲ್ ಅವರೇ ಕೊಟ್ಟಿದ್ದಾರೆ. ಟೋಟಲ್ ಅನ್ನೋದು ಫೈಂಡ್ ಔಟ್ ಮಾಡಿದ್ದೀವಿ. ಈ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಈ ಟು ಆ್ಯಡ್ ಮಾಡಿದ್ರೆ ಇಷ್ಟೇ ಬರಬೇಕು. ಸೊ 34,600 ಸಿ. Next step is calculation of actual loss of stock. Step 4. Calculation of actual loss of stock. So stock of normal good on the date of fire ಎಷ್ಟಿದೆ? 34,625. Stock of normal good on the date of fire ಎಷ್ಟಿದೆ? 2,000. ಹ್ಯಾಡ್ ಬಂದುಬಿಟ್ಟು ಎಕ್ಸ್ಪೆನ್ಸಸ್ ಎಕ್ಸಾಸ್ಟೆಡ್ ಬೈ ದಿ ಫೈರ್, ಫಾರ್ ದಿ ಫೈರ್ ಆ ಒಂದು ಹ್ಯಾಡ್ ಮಾಡ್ತೀವಿ. ಓಕೆ, ಲೆಸ್ ಐಟಮ್ ಬಂದುಬಿಟ್ಟು ಸಾಲ್ವೇಜ್ ಸ್ಟಾಕ್ ಆರ್ ಸೇವ್ಡ್ ಸ್ಟಾಕ್. ಸಾಲ್ವೇಜ್ ಸ್ಟಾಕ್ ಎಷ್ಟಿದೆ? ಇಟ್ ಈಸ್ 5,000. ಸೊ ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಎಷ್ಟು ಬರುತ್ತೆ ನೋಡಿ, 34,625 ಪ್ಲಸ್ 2,000 ಪ್ಲಸ್ ಮೈನಸ್ 5,000. ಸೊ ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಬಂದುಬಿಟ್ಟು 31,625. 31,625. ದಿಸ್ ಈಸ್ ದ ಆನ್ಸರ್ ವಿ ನೀಡ್ ಟು ಫೈಂಡ್ ಔಟ್. ಸೊ ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕು ಬಂದುಬಿಟ್ಟು ಏನು ಬರುತ್ತೆ? ಅಮೌಂಟ್ ಆಫ್ ಕ್ಲೈಮು ಬರುತ್ತೆ. ಇನ್ ವಾಟ್ ಸಿಚುಯೇಷನ್? ಇನ್ ದ ಸಿಚುಯೇಷನ್ ವೇರ್ ದ ಪಾಲಿಸಿ ಅಮೌಂಟ್ ಈಸ್ ನಾಟ್ ಗಿವನ್. ಪಾಲಿಸಿ ಅಮೌಂಟ್ ಕೊಡ್ದಿರೋ ಇರೋ ಸಿಚುಯೇಷನಲ್ಲಿ ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಅಮೌಂಟ್ ಆಫ್ ಕ್ಲೈಮ್ ಅನ್ನೋದು ಬರುತ್ತೆ. ಸೊ ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ 4th one. Thank you everyone for watching the video.